ಇದೆಲ್ಲ ನನ್ನಿಂದಲೇ ಆಗಿದ್ದು. ಕ್ಷಮಿಸಿ ನನ್ನನ್ನು. ಪಾಪ, ಹಸಿದಿದ್ದಾರೆ ತಿನ್ನಲಿ ಅಂತ ಹೇಳಿದ್ದು ನಾನೇ. ಅವರಿಷ್ಟು ಕೆಟ್ಟೋರು ಅಂತ ಗೊತ್ತಿರಲಿಲ್ಲ. ಅವರು ಜಾಸ್ತಿ ದೂರ ಹೋಗಿರ್ಲಿಕ್ಕಿಲ್ಲ, ಯಾಕಂದರೆ ಗೋಣಿ ತುಂಬ ಭಾರ ಇರುತ್ತೆ. ಈಗಲೇ ಹೋಗೋಣ. ಮೈನಾ, ಹರಿತೋತ, ಸಿರಿ ಕವ್ವ ಮತ್ತು ಕವ್ವಿನ ಹುಡುಕೊಂಡು ಹಾರಾಡ್ತಾರೆ. ಅಬ್ಬಾ, ನನಗಂತೂ ಆಗ್ತಾ ಇಲ್ಲ, ತುಂಬ ಸುಸ್ತಾಯಿತು. ಈ ಕಾಡಿನಿಂದ ಮಾರ್ಕೆಟ್ ಬೇರೆ ತುಂಬ ದೂರ ಇದೆ. ಹೇಗೆ ಅಷ್ಟು ದೂರ ಹಾರೋದು? ಒಂದು ಕೆಲಸ ಮಾಡೋಣ, ನಾವಿವತ್ತು ಇಲ್ಲೇ ವಿಶ್ರಾಂತಿ ಮಾಡೋಣ. ನಾಳೆ ಇಲ್ಲಿಂದ ಹೊರಡೋಣ. ಓ ಅಲ್ಲಿ ಆ ಕವ್ವ ಮತ್ತು ಕವ್ವಿ ನೋಡು ಹರಿತೋತ. ಮೂವರು ಹಕ್ಕಿಗಳು ಆ ಕವ್ವ ಮತ್ತು ಕವ್ವಿ ತಲ್ಲಿಗೆ ಬರ್ತಾರೆ. ಪಾಪ ಅಂತ ತೋಟದ ಮರದ ಹಣ್ಣು ಪೇರಳೆಗಳನ್ನು ನಿಮಗೆ ತಿನ್ನೋದಕ್ಕೆ ಬಿಟ್ಟರೆ ನೀವು ನಮಗೆ ಮೋಸ ಮಾಡೋದಕ್ಕೆ ನೋಡ್ತೀರಾ? ನಾವೇನು ಮೋಸ ಮಾಡಿದ್ದೇವೆ? ಅಷ್ಟಕ್ಕೂ ನೀವ್ಯಾರು? ನೀವು ತಂದಿದ್ದೀರಲ್ಲ ಈ ಹಣ್ಣು ಪೇರಳೆ, ಆ ತೋಟದ ಮಾಲೀಕರು. ನಾವಿಲ್ಲದೆ ಇರೋದನ್ನು ನೋಡಿ ಹಣ್ಣು ಪೇರಳೆ ಕೊಯ್ದು ಗೋಣಿ ಚೀಲದಲ್ಲಿ ತುಂಬಿಕೊಂಡು ಬಂದಿದ್ದೀರಾ? ಅದು ಹೇಗೆ ಹೇಳ್ತೀರಾ ನೀವು? ನಾವೇ ನಿಮ್ಮ ತೋಟದ ಹಣ್ಣು ಪೇರಳೆಗಳನ್ನು ಕೊಯ್ದಿದ್ದು ಅಂತ ನಿಮ್ಮ ಹತ್ರ ಏನು ಸಾಕ್ಷಿ ಇದೆ? ನೀವೇನಾದರೂ ನಮ್ಮನ್ನು ನೋಡಿದ್ದೀರಾ ಕೊಯ್ಯುವಾಗ ಅಂತ ಕವಿ ಪ್ರಶ್ನಿಸ್ತಾಳೆ. ಅದಕ್ಕೆ ಉತ್ತರವಾಗಿ ಮೈನಾ ಹೇಳ್ತಾಳೆ, ಇಡೀ ಕಾಡಿನಲ್ಲಿ ಹರಿತೋತಂದು ಮಾತ್ರ ಪೇರಳೆ ಹಣ್ಣಿನ ತೋಟ ಇರೋದು. ಅದು ಅಲ್ಲದೆ ನಾನೇ ನನ್ನ ಕಣ್ಣಾರೆ ನೋಡಿದ್ದೇನೆ. ನೀವಿಬ್ಬರು ಹರಿತೋತನ ತೋಟದಿಂದ ಈ ಹಣ್ಣುಗಳ ಗೋಣಿಯನ್ನು ತರ್ತಾ ಇದ್ದಿತು. ಏ ಹಕ್ಕಿ, ಸುಮ್ಮನೆ ಏನು ಹೇಳಬೇಡ ರೀ, ನಡೀರಿ. ಇವ್ರ ಹತ್ರ ಏನು ಮಾತು? ಏನು? ನಮ್ಮ ಕಾಡಿಗೆ ಬಂದು ನಮಗೇ ಮೋಸ ಮಾಡಿ ಹಣ್ಣು ತಗೊಂಡಿದ್ದು ಅಲ್ಲದೆ ನಮಗೇ ಜೋರು ಮಾಡುವಷ್ಟು ಅಹಂಕಾರನಾ ನಿಮಗೆ? ಹರಿತೋತ, ಸಿರಿ, ಮೈನಾ ಆ ಕವ್ವ ಕವ್ವಿಗೆ ಸರಿಯಾಗಿ ಹೊಡಿತಾರೆ. ಇನ್ನೊಂದು ಸಲ ಈ ಕಡೆ ಬಂದರೆ ಜೀವ ಕೂಡ ಉಳಿಯಲ್ಲ ನಿಮ್ಮದು. ಕೆಟ್ಟತನ್ನೇ ಮಾಡ್ತಾ ಇದ್ರೆ ಕೆಟ್ಟದೇ ಆಗೋದು ಅಲ್ವೇ? ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮಳೆ ಶುರುವಾಗಿ ಆಗಲೇ 3-4 ದಿನಗಳು ಕಳೆದಿತ್ತು. ಎಲ್ಲ ಹಕ್ಕಿಗಳು ತಮ್ಮ ಗೂಡೊಳಗೆ ಕುಳಿತಿದ್ರು. ಮೈನಾ ಹಕ್ಕಿ ತನ್ನಿಬ್ಬರು ಪುಟ್ಟ ಮಕ್ಕಳಾದ ಗೋಲು ಮತ್ತು ಪಿಂಕಿಯ ಜೊತೆ ಮಳೆಯನ್ನು ಆನಂದಿಸ್ತಾ ಇದ್ಲು. ಆದರೆ ಇದುವರೆಗೆ ಮಳೆಗೆ ಅಂತ ತಂದಿಟ್ಟಿದ್ದ ಆಹಾರ ನಿನ್ನೆಗೆ ಖಾಲಿಯಾಗಿತ್ತು. ಇವತ್ತು ಆಹಾರಕ್ಕಾಗಿ ಏನೂ ಇರಲಿಲ್ಲ. ಅಮ್ಮ ಹಕ್ಕಿ ಮಕ್ಕಳು ಹಸಿವು ಅಂದರೆ ಏನು ಮಾಡೋದು ಅನ್ನೋ ಚಿಂತೆಯಲ್ಲಿದ್ಲು. ಅಮ್ಮ ಅಮ್ಮ, ನನಗೆ ಹಸಿವು ಆಗ್ತಿದೆ, ಏನಾದರೂ ತಿನ್ನೋದಕ್ಕೆ ಕೊಡ್ತೀರಾ ಅಮ್ಮ? ಪಿಂಕಿ ಮಗಳೇ, ಹಸಿವಾಗ್ತಾ ಇದೆಯಾ? ಇರು, ತರ್ತೇನೆ ಈಗಲೇ. ಹೊರಗಡೆ ಹೋಗಿ ಆಹಾರ ತಗೊಂಡು ಬರ್ತೇನೆ. ಈ ಮಳೆಯಲ್ಲಿ ನೀವು ಹೇಗೆ ಹೋಗ್ತೀರಾ ಅಮ್ಮ? ನಿಮ್ಮ ಅಪ್ಪ ನಿಮ್ಮ ಜವಾಬ್ದಾರಿ ನನ್ನ ಮೇಲೆ ಬಿಟ್ಟು ಹೋದ ಮೇಲೆ ಮಳೆ ಏನು ಗಾಳಿ ಏನು? ಮಕ್ಕಳೇ ನೋಡಿ, ಎಲ್ಲೂ ಹೊರಗಡೆ ಹೋಗಬೇಡಿ, ಮನೆಯಲ್ಲೇ ಇರಿ, ನಾನು ಬರೋವರೆಗೆ. ಮೈನಾ ಹಕ್ಕಿ ಆ ಮಳೆಯಲ್ಲಿ ಸೀದಾ ಆಹಾರಕ್ಕಾಗಿ ಕವ್ವನ ಹತ್ತಿರ ಹೋಗ್ತಾಳೆ. ಯಾಕಂದರೆ ಆಹಾರದ ಸಹಾಯವನ್ನು ಪಡೆಯಲು, ತನ್ನ ಮಕ್ಕಳ ಹಸಿವನ್ನು ನೀಗಿಸಲು. ಆದರೆ ಕವ್ವ ಕವ್ವಿ ಯಾವತ್ತಾದರೂ ಬೇರೆ ಹಕ್ಕಿಗಳಿಗೆ ಸಹಾಯ ಮಾಡಿದಾರಾ? ಇಲ್ವಲ್ಲ. ಕವ್ವ ಅಣ್ಣ, ನಿನ್ನ ಹತ್ರ ಒಟ್ಟು ಮಾಡಿದ್ದ ಆಹಾರ ಜಾಸ್ತಿ ಇದ್ದರೆ ನನಗೆ ಸ್ವಲ್ಪ ಕೊಡ್ತೀಯಾ? ನನ್ನ ಮಕ್ಕಳು ತುಂಬ ಹಸಿವಲ್ಲಿ ಇದ್ದಾರೆ. ನನ್ನ ಹತ್ತಿರ ಇದ್ದ ಆಹಾರ ಎಲ್ಲ ಖಾಲಿ ಆಯಿತು.
ಮಳೆ ಮುಗಿದ ಮೇಲೆ ನಿನ್ನ ಆಹಾರ ನಿನಗೆ ವಾಪಸ್ ತಂದು ಕೊಡ್ತೀನಿ. ಕವ್ವನ ಹತ್ತಿರ ಒಂದು ಬುಟ್ಟಿ ಹಣ್ಣಿತ್ತು. ಅದು ಕೂಡ ಬೇರೆಯವರ ಗೂಡಿನಿಂದ ಕದ್ದಿತ್ತು. ನನ್ನ ಹತ್ರ ಆಹಾರ ಇದೆ ಮೈನಾ, ಆದರೆ ನಾನು ಆಹಾರ ಯಾರಿಗೂ ಕೊಡಲ್ಲ. ಈಗ ನಿಂಗೆ ಆಹಾರ ಕೊಟ್ಟೆ ಅಂದರೆ ನಾಳೆ ಆ ಹರಿತೋತ ಬರ್ತಾನೆ, ನಮಗೂ ಆಹಾರ ಕೊಡು ಅಂತ. ಅದರ ನಾಳೆ ಇನ್ನೊಂದು ಪಕ್ಷಿ ಬರ್ತದೆ. ಆಮೇಲೆ ಎಲ್ಲ ಆಹಾರ ಖಾಲಿಯಾದರೆ ನಾನು ಎಲ್ಲಿಗೆ ಹೋಗಲಿ? ಅದಕ್ಕೆ ನಾನು ಈ ಬುಟ್ಟಿಯಲ್ಲಿರೋ ಹಣ್ಣನ್ನು ಯಾರಿಗೂ ಕೊಡಲ್ಲ. ಹೋಗು ನೀನು ಇಲ್ಲಿಂದ. ಮೈನಾ ಹಕ್ಕಿ ಬೇಜಾರಾಗಿ ಅಲ್ಲಿಂದ ಹೊರ ಬಂದು ಆ ಮಳೆಯಲ್ಲಿ ಕುಳಿತುಕೊಳ್ತಾಳೆ. ನನ್ನ ಮಕ್ಕಳಿಗೆ ನಾನೇನು ಕೊಡಲಿ? ಈ ಮಳೆಗೆ ಎಲ್ಲಿಂದ ಆಹಾರ ಹುಡುಕ್ಲಿ? ಅಪ್ಪ, ಅಮ್ಮ, ನನಗೆ ಹಸಿವಾಗ್ತಿದೆ, ನನಗೆ ಆಹಾರ ಕೊಡಿ. ಅಮ್ಮ ನೋಡು ಮುನ್ನ, ಸ್ವಲ್ಪ ಹೊತ್ತು ಸಮಾಧಾನ ಮಾಡ್ಕೊ. ನಿನ್ನ ಅಪ್ಪ ಖಂಡಿತ ಏನಾದರೂ ವ್ಯವಸ್ಥೆ ಮಾಡ್ತಾರೆ. ಏನು ಮಾಡೋದು ಸಿರಿ? ನನಗಂತೂ ದಿಕ್ಕೇ ತೋಚ್ತಾ ಇಲ್ಲ. ನಮ್ಮ ಹತ್ತಿರ ಇದ್ದ ಹಣ್ಣಿನ ಬುಟ್ಟಿಯನ್ನು ಯಾರೋ ಕದ್ದಾಯಿತು ಪಾಪಿಗಳು. ಈಗ ನಾವು ಹಸಿವಿನಿಂದ ಇರಬೇಕಾದ ಪರಿಸ್ಥಿತಿ ಬಂದಿದೆ. ಮುನ್ನ, ನಾನು ನಿನಗೆ ಆಹಾರ ತರ್ತೇನೆ. ತುಂಬ ಮಳೆ ಇದೆ ಅಲ್ವಾ, ಸ್ವಲ್ಪ ತಡ ಆಗ್ಬೋದು. ತುಂಬ ಮಳೆ ಇದೆ ರೀ, ಜಾಗೃತಿಯಾಗಿ ಹೋಗಿ ಬನ್ನಿ. ಹರಿತೋತ ಆ ಮಳೆಯಲ್ಲಿ ಆಹಾರ ಹುಡುಕ್ತಾ ಹುಡುಕ್ತಾ ಮೈನಾ ಹಕ್ಕಿ ತಲ್ಲಿಗೆ ಬರ್ತಾನೆ. ಮೈನಾ, ನೀನೇನು ಮಾಡ್ತಿದ್ದೀಯ ಈ ಮಳೆಯಲ್ಲಿ? ಮೈನಾ ಎಲ್ಲ ವಿಷಯನ ಹರಿತೋತನಿಗೆ ಹೇಳ್ತಾಳೆ. ಹೌದು ಮೈನಾ, ನನ್ನ ಪರಿಸ್ಥಿತಿ ಕೂಡ ಹಾಗೆ ಆಗಿದೆ. ಈಗೇನು ಮಾಡೋದು? ನಡಿ ಹುಡುಕೋಣ, ಎಲ್ಲಾದರೂ ಏನಾದರೂ ಆಹಾರ ಸಿಗ್ಬೋದು. ಮೈನಾ ಮತ್ತು ಹರಿತೋತ ಆಹಾರ ಹುಡುಕ್ತಾ ಹುಡುಕ್ತಾ ಒಂದು ಮರದ ಹತ್ತಿರ ಬೇಜಾರಲ್ಲಿ ಕುಳಿತುಕೊಳ್ತಾರೆ. ಆವಾಗ ಆ ಮರಕ್ಕೆ ಆ ಹಕ್ಕಿಗಳ ನೋವು ಗೊತ್ತಾಗಿ ಅದು ಮಾತನಾಡ್ತದೆ. ನೋಡಿ ಹಕ್ಕಿಗಳೇ, ನೀವು ತುಂಬ ಒಳ್ಳೆಯ ಹಕ್ಕಿಗಳಂತೆ ಕಾಣಿಸ್ತಾ ಇದ್ದೀರಾ. ನಾನು ನಿಮಗೆ ಆಹಾರ ಕೊಡ್ತೇನೆ, ಬನ್ನಿ. ಆ ಮರ ಇಬ್ಬರಿಗೂ ಆಹಾರ ಕೊಡ್ತದೆ. ಮೈನಾ ಮತ್ತು ಹರಿತೋತ ಖುಷಿಯಿಂದ ಆ ಹಣ್ಣುಗಳನ್ನು ತಗೊಂಡು ಮನೆಗೆ ಹೋಗ್ತಾರೆ. ಅಮ್ಮ, ಇಷ್ಟೊಂದು ಹಣ್ಣ? ಹೌದು ಮಕ್ಕಳೇ. ಮೈನಾ ತನ್ನ ಮಕ್ಕಳಿಗೆ ಕಾಡಿನಲ್ಲಿ ನಡೆದ ಸಂಗತಿಯನ್ನು ತಿಳಿಸ್ತಾಳೆ. ಅವರು ಎಲ್ಲರೂ ಖುಷಿಯಿಂದ ಆ ಹಣ್ಣನ್ನು ತಿಂತ ಆ ಮಳೆಯನ್ನು ಆನಂದಿಸ್ತಾರೆ. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಒಂದು ದಿನ ಮೈನಾ ಹಕ್ಕಿ ಮಲಗಿದ್ದಾಗ ಅವಳಿಗೆ ಒಂದು ಕನಸು ಬಿತ್ತು. ನೋಡು ಮೈನಾ, ನದಿ ಹತ್ರ ಒಂದು ಮರದ ಪೊಟರೆಯಲ್ಲಿ ಒಂದು ಮೊಟ್ಟೆ ಇದೆ. ಆ ಮೊಟ್ಟೆಯನ್ನ ಜಾಗ್ರತೆ ಮಾಡು, ಅದು ನಿನ್ನ ಜವಾಬ್ದಾರಿ. ಮೈನಾ ಹಕ್ಕಿಗೆ ಬೆಳಗ್ಗೆ ಎಚ್ಚರವಾದಾಗ ರಾತ್ರಿ ಬಿದ್ದ ಕನಸಿನ ನೆನಪಾಯಿತು. ಗೋಲು, ನಿನ್ ಮನೇಲೇ ಇರು, ನಾನು ನದಿ ಹತ್ರ ಹೋಗಿ ಬರ್ತೇನೆ. ಇಷ್ಟು ಬೇಗ ಯಾಕಮ್ಮ ನದಿ ಹತ್ರ ಹೋಗ್ತೀರಾ? ಗೋಲು, ನಿನ್ನೆ ರಾತ್ರಿ ನನಗೆ ಒಂದು ಕನಸು ಬಿತ್ತು. ಆ ಕನಸಿನಲ್ಲಿ ನದಿ ಹತ್ರ ಇರೋ ಒಂದು ಮರದ ಪೊಟರೆಯಲ್ಲಿ ಒಂದು ಮೊಟ್ಟೆ ಇದೆ. ಅದನ್ನು ನಾನು ಜಾಗ್ರತೆ ಮಾಡಬೇಕು ಅಂತ. ಅದಕ್ಕೆ ನಾನೀಗ ನದಿ ಹತ್ರ ಹೋಗಿ ಆ ಮೊಟ್ಟೆ ಇದೆಯಾ ಇಲ್ವಾ ನೋಡಿಕೊಂಡು ಇದ್ದರೆ ಅದನ್ನು ತಗೊಂಡು ಬರ್ತೀನಿ. ಮೈನಾ ಹಕ್ಕಿ ನದಿ ಹತ್ರ ಮೊಟ್ಟೆ ತರಲಿಕ್ಕೆ ಹೋಗ್ತಾಳೆ. ಅವಳಿಗೆ ಕನಸು ಬಿದ್ದ ಹಾಗೆ ಮರದ ಪೊಟರೆಯಲ್ಲಿ ಮೊಟ್ಟೆ ಇತ್ತು. ಮೈನಾ ಹಕ್ಕಿಗೆ ತನ್ನ ಕನಸು ನಿಜವೆಂದು ಗೊತ್ತಾಗಿ ಆ ಮೊಟ್ಟೆಯನ್ನು ತಗೊಂಡು ಮನೆಗೆ ಹೋಗ್ತಾಳೆ. ಮೈನಾ ಹಕ್ಕಿ ತನ್ನ ಕನಸು ಬಿದ್ದ ವಿಷಯ, ತಾನು ನದಿ ಹತ್ರ ಹೋಗಿ ಮೊಟ್ಟೆ ತಂದಿರುವ ವಿಷಯನ ಹರಿತೋತ ಮತ್ತೆ ಕವ್ವನಿಗೆ ಹೇಳ್ತಾಳೆ. ಹೌದಾ ಮೈನಾ, ಇದು ತುಂಬ ಆಶ್ಚರ್ಯವಾಗಿದೆ. ಆ ಮೊಟ್ಟೆಯ ಹತ್ತಿರ ಯಾವುದೇ ಪಕ್ಷಿ ಇರಲಿಲ್ವ ಮೈನಾ? ನೀನು ಸರಿಯಾಗಿ ನೋಡಿ ತಗೊಂಡು ಬಂದ್ಯಾ? ಹೌದು ಹರಿಯಣ್ಣ, ಅಲ್ಲಿ ಯಾವುದೇ ಪಕ್ಷಿ ಇರಲಿಲ್ಲ. ಸುಮಾರು ಹೊತ್ತು ಇದ್ದೆ ನಾನು ಅಲ್ಲಿ.
ಆಮೇಲೆ ಆ ಮೊಟ್ಟೆನ ತಗೊಂಡು ಬಂದೆ. ಮೈನಾ ಹಕ್ಕಿ ತಂದಿದ್ದ ಮೊಟ್ಟೆನ ನೋಡೋದಕ್ಕೆ ಹರಿತೋತ ಮತ್ತೆ ಕವ್ವ ಬರ್ತಾರೆ. ಈ ಮೊಟ್ಟೆಗೆ ಮೈನಾ ಹಕ್ಕಿನೇ ನೋಡ್ಕೊಳ್ಬೇಕು ಅಂತಿದೆ ಅನ್ಸುತ್ತೆ. ಅದಕ್ಕೆ ಅವಳಿಗೆ ಕನಸು ಬಿತ್ತು. ಆ ಮೊಟ್ಟೆ ಅವಳ ಕೈ ಸೇರಿದೆ. ಇದು ಯಾವ ಹಕ್ಕಿಯ ಮೊಟ್ಟೆ ಇರ್ಬೋದು? ಅದು ಮೊಟ್ಟೆಯಿಂದ ಮರಿ ಹೊರಬಂದ ಮೇಲೇನೆ ಗೊತ್ತಾಗೋದು. ಅಲ್ಲಿಯವರೆಗೆ ಗೊತ್ತಾಗಲ್ಲ. ಹೀಗೆ ದಿನಗಳು ಉರುಳ್ತಾ ಇದ್ವು. ಮೈನಾ ಹಕ್ಕಿ ಜಾಗ್ರತೆ ಮಾಡ್ತಿದ್ದ ಮೊಟ್ಟೆಯಿಂದ ಮರಿ ಮೊಟ್ಟೆ ಒಡೆದು ಹೊರ ಬಂದಿತ್ತು. ಆ ಮರಿನ ನೋಡಿ ಮೈನಾ ಹಕ್ಕಿಗೆ ಗಾಬರಿಯಾಗಿತ್ತು. ಆ ಮರಿನ ನೋಡೋದಕ್ಕೆ ಹರಿತೋತ ಮತ್ತೆ ಕವ್ವ ಕೂಡ ಬರ್ತಾರೆ. ಅರೆ, ಇದೇನು ಮೈನಾ? ಎಂತಹ ಆಪತ್ತನ್ನು ತಂದುಕೊಂಡಿದ್ದೀಯಾ ನೀನು? ಇದು ಗಿಡುಗನ ಮರಿ ಅಲ್ವಾ? ನೀನು ಹೋಗಿ ಹೋಗಿ ಗಿಡುಗನ ಮೊಟ್ಟೆಯನ್ನು ತಂದಿದ್ದೀಯಾ? ನಿನಗೆ ಬೇರೆ ಯಾರ್ದು ಮೊಟ್ಟೆ ಸಿಗ್ಲಿಲ್ವಾ? ಇಲ್ಲ ಕವ್ವ ಅಣ್ಣ, ನನಗೆ ಕನಸು ಬಿದ್ದ ಹಾಗೆ ನಾನು ನಡ್ಕೊಂಡೆ. ನನಗೇನು ಗೊತ್ತು ಇದು ಗಿಡುಗನ ಮೊಟ್ಟೆ ಇರುತ್ತೆ ಅಂತ. ಸರಿ, ಈಗ ಆಗಿದ್ದು ಆಗಿ ಹೋಯ್ತು. ಈಗ ನೀನು ಈ ಮರಿನ ಮೊಟ್ಟೆ ಎಲ್ಲಿಂದ ತಂದ್ಯೋ ಅಲ್ಲೇ ಬಿಟ್ಟು ಬಾ. ಇಲ್ಲ ಹರಿಯಣ್ಣ, ಅದು ಹೇಗೆ ಆಗ್ತದೆ? ಇದು ಈಗ ತಾನೇ ಹುಟ್ಟಿದ ಮರಿ. ಅದನ್ನು ಯಾರು ನೋಡ್ಕೊಳ್ಳೋರು ಇಲ್ಲ ಅಂದರೆ ಅದು ಸಾಯ್ತದೆ. ಆದರೆ ಮೈನಾ, ಈ ಮರಿ ನಮ್ಮ ಭಕ್ಷಕ. ಈ ವಿಷಯ ನಿನಗೆ ಗೊತ್ತಿದೆ ಅಲ್ವಾ? ಮತ್ತ್ಯಾಕೆ ನೀನು ಹೀಗೆ ಮಾಡ್ತಿ? ನೋಡಿ, ನಾನು ನನ್ನ ಕನಸಿನ ಪ್ರಕಾರ ನಡ್ಕೊಂಡಿದ್ದೇನೆ. ಅದೇ ತರಹ ನಾನು ನನ್ನ ಗೋಲು ತರಾನೇ ಈ ಗಿಡುಗನ ಮರಿನೂ ನೋಡ್ಕೊಳ್ತೇನೆ. ನನ್ನಿಂದ ಆಗಲಿ ಈ ಮರಿಯಿಂದ ಆಗಲಿ ಯಾರಿಗೂ ಸಮಸ್ಯೆ ಬರೋದಿಲ್ಲ. ಮೈನಾ ಹಕ್ಕಿಯ ಮಾತು ಕೇಳಿ ಹರಿತೋತ ಮತ್ತೆ ಕವ್ವ ಅಲ್ಲಿಂದ ಹೊರಟೋಗ್ತಾರೆ. ಅಲ್ಲ ಹರಿತೋತ, ಈ ಮೈನಾ ಯಾಕೆ ಈ ರೀತಿ ಮಾಡ್ತಾ ಇದ್ದಾಳೆ? ಇದು ನಮಗೆ ಖಂಡಿತ ಅಪಾಯದ ಸೂಚನೆ. ನಾವು ಈ ಮೈನಾಳನ್ನು ಈ ಕಾಡಿನಿಂದ ಓಡಿಸೋಣವಾ? ಕವ್ವ, ನೀನೇನು ಮಾತಾಡ್ತಾ ಇದೀಯಾ? ಅದು ಹೇಗೆ ಸಾಧ್ಯ? ಮೈನಾ ನಮ್ಮ ಗೆಳತಿ. ನಮ್ಮೆಲ್ಲರ ಕಷ್ಟಕ್ಕೆ ಸಹಾಯ ಆಗಿರೋದು ಅವಳೇ. ಅವಳೇನು ಮಾಡಬೇಕಂತಿದ್ದಾಳೋ ನನಗಂತೂ ಗೊತ್ತಿಲ್ಲ. ನೀನು ನಿನ್ನ ಮಗನನ್ನು ಗೋಲು ಜೊತೆ ಆಡೋದಕ್ಕೆ ಕಳಿಸ್ಬೇಡ. ನಾನು ಕೂಡ ಮುನ್ನನನ್ನು ಕಳಿಸಲ್ಲ. ನಮ್ಮ ಮಕ್ಕಳ ಜಾಗ್ರತೆ ನಾವು ಮಾಡೋಣ. ಉಳಿದಿದ್ದು ಏನಾಗುತ್ತೋ ನೋಡೋಣ. ಅಮ್ಮ, ಹರಿ ಅಂಕಲ್ ಮತ್ತೆ ಕವ್ವ ಅಂಕಲ್ ಸಿಟ್ಟು ಮಾಡಿಕೊಂಡು ಹೋದ್ರು. ಹೌದು ಗೋಲು, ಈ ಮರಿ ಮುಂದೆ ನಮಗೆ ಆಪತ್ತನ್ನು ತರ್ಬೋದು ಅಂತ. ಹೀಗೆ ದಿನಗಳು ಉರುಳ್ತಾ ಇದ್ವು. ಮೈನಾ ಹಕ್ಕಿ ಸಾಕ್ತಿದ್ದ ಗಿಡುಗನ ಮರಿ ಕೂಡ ದೊಡ್ಡದಾಗ್ತಾ ಇತ್ತು. ಅಣ್ಣ, ಇಲ್ಲಿ ನೋಡು, ಇವತ್ತು ನಾವಿಬ್ರು ಅಮ್ಮನ ಜೊತೆ ಆಹಾರ ತರಲಿಕ್ಕೆ ಹೋಗೋಣವಾ? ಬೇಡ ಗಿಟ್ಟು, ನೀನು ಆಹಾರ ತರಲಿಕ್ಕೆ ಹೋದರೆ ಕಷ್ಟ ಆಗ್ತದೆ. ಏನು ಕಷ್ಟ ಆಗ್ತದೆ? ಅದು ನೀನು ನನ್ನ ಅಮ್ಮನ ಮಗ ಅಲ್ಲ ಅಲ್ವಾ? ಅದಕ್ಕೆ. ಅಂದರೆ ನಾನು ನಿನ್ನ ತಮ್ಮ ಅಲ್ವಾ? ಹೌದು, ನೀನು ನನ್ನ ತಮ್ಮನೇ. ಆದರೆ ನಿನ್ನನ್ನು ನನ್ನ ಅಮ್ಮ ನದಿ ಹತ್ರ ಇದು ಒಂದು ಮರದ ಪೊಟರೆಯಿಂದ ತಂದರು. ಅದಕ್ಕೆ ಈ ಕಾಡಿನ ಪಕ್ಷಿಗಳೆಲ್ಲ ಅಮ್ಮನ ಹತ್ರ ಮಾತು ಬಿಟ್ಟಿದ್ದಾರೆ. ಮತ್ತೆ ಈಗ ನೀನು ಅಮ್ಮನ ಜೊತೆ ಆಹಾರ ತರಲಿಕ್ಕೆ ಹೋದರೆ ಅಮ್ಮನಿಗೆ ಬೇಜಾರಲ್ವಾ? ಅದಕ್ಕೆ ನೋಡು, ನೀನು ನಾನು ಹೇಳಿದ ಮಾತಿನಿಂದ ಬೇಜಾರು ಮಾಡ್ಕೊಳ್ಬೇಡ. ಆದರೆ ಗಿಡ್ಡುಗೆ ಗೋಲುನ ಮಾತಿನಿಂದ ಶಾಕ್ನ ಜೊತೆಗೆ ಬೇಜಾರಾಗಿತ್ತು. ಮೈನಾ ಹಕ್ಕಿ ಆಹಾರ ತಗೊಂಡು ಮನೆಗೆ ಬರ್ತಾಳೆ. ತಗೊಳ್ಳಿ, ಇಬ್ರು ಆಹಾರ ತಿನ್ನಿ. ಆದರೆ ಗಿಟ್ಟು ಏನೂ ತಿನ್ನಲ್ಲ. ಯಾಕೆ ಗಿಟ್ಟು ಕಂದ, ಈ ಹಣ್ಣು ತಿನ್ನು. ಅಮ್ಮ, ನಾನು ನಿಮ್ಮ ಮಗ ಅಲ್ವಾ? ಆ ಮಾತು ಕೇಳಿ ಮೈನಾ ಹಕ್ಕಿಯ ಎದೆ ದಸಕ್ಕಂತು. ಅವಳು ಗೋಲುನ ನೋಡ್ತಾಳೆ. ಗೋಲು ತಲೆ ತಗ್ಗಿಸ್ತಾನೆ. ಮೈನಾ ಹಕ್ಕಿಗೆ ಎಲ್ಲ ವಿಷಯ ಗೊತ್ತಾಯಿತು. ಇಲ್ಲ ಗಿಟ್ಟು, ನೀನು ನನ್ನ ಮಗನೇ. ಯಾರು ಹೇಳಿದ್ದು ನೀನು ನನ್ನ ಮಗನಲ್ಲ ಅಂತ? ಅಮ್ಮ, ನನ್ನಿಂದ ಯಾರೂ ನಿಮ್ಮ ಜೊತೆ ಮಾತಾಡ್ತಾ ಇಲ್ವಂತೆ. ಹೌದಾ ಅಮ್ಮ? ಯಾರೂ ಮಾತಾಡದೇ ಇದ್ರೆ ಏನಂತೆ? ನನಗೆ ನನ್ನ ಮಕ್ಕಳಿದ್ದಾರೆ ಅಲ್ವಾ, ಅಷ್ಟು ಸಾಕು. ನೀನು ಜಾಣ ಮರಿ ಅಲ್ವಾ? ಈ ಹಣ್ಣು ತಿನ್ನು. ಇಬ್ಬರು ಮಕ್ಕಳು ಹಣ್ಣು ತಿಂದು ಮಲ್ಕೊಳ್ತಾರೆ. ಮರುದಿನ ಮುನ್ನ ಮತ್ತೆ ಜಗ್ಗು ಆಟ ಆಡೋದನ್ನು ನೋಡಿದ ಗೋಲು ಅವರ ಹತ್ರ ಹೋಗ್ತಾನೆ. ಗೋಲುನ ಜೊತೆ ಗಿಟ್ಟು ಕೂಡ ಹೋಗ್ತಾನೆ. ಯಾಕೆ ಇವಾಗ ನೀವಿಬ್ರು ನನ್ನ ಜೊತೆ ಆಟ ಆಡೋಕೆ ಬರಲ್ಲ? ಗಿಡ್ಡುನ ನೋಡಿ ಜಗ್ಗು ಮತ್ತು ಮುನ್ನ ಭಯ ಪಡ್ತಾರೆ.
ನೀವು ಗಿಟ್ಟುನ ನೋಡಿ ಭಯ ಪಡೋದು ಬೇಡ. ಗಿಟ್ಟು ತುಂಬ ಒಳ್ಳೆಯವನು. ಅವನು ನನ್ನ ತಮ್ಮ. ಆದರೆ ನಮ್ಮ ಅಪ್ಪ ಅಮ್ಮ ನಿನ್ನ ಜೊತೆ ಆಟ ಆಡಬಾರ್ದು ಅಂತ ಹೇಳಿದ್ದಾರೆ. ಅಷ್ಟೊತ್ತಿಗೆ ಎಲ್ಲಿಂದಲೋ ಒಂದು ಗಿಡುಗ ಮುನ್ನ ಮತ್ತೆ ಜಗ್ಗು ಮೇಲೆ ಆಕ್ರಮಣ ಮಾಡಲಿಕ್ಕೆ ಬರ್ತದೆ. ಅದನ್ನು ನೋಡಿದ ಗಿಟ್ಟು ಕೂಡಲೇ ಆ ಗಿಡುಗನಿಗೆ ಎದುರಾಳಿಯಾಗಿ ನಿಂತು ಆ ಗಿಡುಗನನ್ನು ಓಡಿಸಿ ಜಗ್ಗು ಮತ್ತೆ ಮುನ್ನನನ್ನು ಕಾಪಾಡ್ತಾನೆ. ಥ್ಯಾಂಕ್ಸ್ ಗಿಟ್ಟು, ನೀನು ನಿಜವಾಗ್ಲೂ ತುಂಬ ಒಳ್ಳೆಯವನೇ. ಒಳ್ಳೆಯವರ ಸಾಹಸ ಮಾಡಿದರೆ ಒಳ್ಳೆಯವರೇ ಆಗ್ತಾರೆ, ಕೆಟ್ಟವರ ಸಾಹಸ ಮಾಡಿದರೆ ಕೆಟ್ಟವರೇ ಆಗ್ತಾರೆ. ಮುನ್ನ ಮತ್ತೆ ಜಗ್ಗು ಮನೆಗೆ ಹೋಗಿ ಅಪ್ಪ ಅಮ್ಮಂದಿರ ಹತ್ರ ಎಲ್ಲ ವಿಷಯವನ್ನು ಹೇಳ್ತಾರೆ. ಹರಿತೋತ ಮತ್ತೆ ಕವ್ವ ಎಷ್ಟೋ ಸಮಯದ ನಂತರ ಮೈನಾಳ ಗೂಡಿಗೆ ಬರ್ತಾರೆ. ಮೈನಾ, ನಮ್ಮನ್ನು ಕ್ಷಮಿಸು. ಇಷ್ಟು ದಿನ ನಿನ್ನನ್ನು ದೂರ ಮಾಡಿದ್ದಕ್ಕೆ. ಇವತ್ತು ನಿನ್ನ ಮಗ ಗಿಡ್ಡು ನಮ್ಮ ಮಕ್ಕಳನ್ನು ಗಿಡುಗನಿಂದ ಕಾಪಾಡಿದ್ದಾನೆ. ಗಿಡ್ಡು, ಇನ್ಮುಂದೆ ನೀನು ನಮ್ಮೆಲ್ಲರ ಜೊತೆ ಬೆರಿಬಹುದು. ಇನ್ಮುಂದೆ ನೀನು ನಮ್ಮ ರಕ್ಷಕ. ಮಗನ ಸಾಹಸವನ್ನು ಕೇಳಿ ತಾಯಿ ಹಕ್ಕಿಗೆ ತುಂಬ ಖುಷಿಯಾಯಿತು. ಸ್ನೇಹಿತರೆ, ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.